ನ್ಯಾಶ್ನ ದಗೌಟ್ ಆ ಕಡೆ ಇದೆ. ಮೊದಲ ಚೆಂಡಿನಲ್ಲಿ ಕ್ಯಾಚ್ ಆಗ್ತಾ ಇದೆ. ಸಂದೀಪ್ ಕಿನ್ಯಾ ವಾಪಸ್. ಎಸ್ಎಂಸಿಸಿ ನ್ಯಾಶ್ನ ಮೊದಲ ಹುದ್ದೆ ನೆಲಕೊಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಳಿಗೆ ಸೇರ್ಪಡೆ ತರುಣ್ ಪಡುಬಿದ್ರೆ. ಒಂದೆಡೆ ಚಾಣಕ್ಯ, ಒಂದೆಡೆ ಜಿಮ್ಮಿ ಒಟ್ಟಾಗಿದ್ದಾರೆ. ಒಂದೆಡೆ ಜಿಮ್ಮಿ ಅಶೋಕ್, ಇನ್ನೊಂದೆಡೆ ಚಾಣಕ್ಯ. ಮತ್ತೆ ಚಮನ್ ಭಂಡಾರಿ ಎಸಗಾರಿಕೆ ಭಾಗದಲ್ಲಿ ತರುಣ್ ಪಡುಬಿದ್ರೆ ಅವ್ರಿಗೆ. ಬಹಳಷ್ಟು ಉತ್ತಮತೆಯ ಸತ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಉತ್ತಮತೆಯ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಸೂರಪ್ಪ ಸ್ನೇಹಜೀವಿ ಗೆಳೆಯರ ಬಳಗದವರು, ಅವರ ಮುಂದಾಳತ್ವದಲ್ಲಿ ಪಂದ್ಯಕೂಟ ಸಾಗ್ತಾ ಇದೆ. ಚಿತ್ರದುರ್ಗದ ಹಿರಿಯ ಕ್ರೀಡಾಪಟು ರಾಮು ಚಿತ್ರದುರ್ಗ ಅವರ ಒಂದು ನಾಯಕತ್ವದಲ್ಲಿ ಅತಿ ಯಶಸ್ವಿ ಪಂದ್ಯಕೂಟ 5ನೇ ದಿನವನ್ನು ಕಂಡುಕೊಳ್ತಾ ಇದೆ. 5 ದಿವಸಗಳ ಕ್ರಿಕೆಟಿನ ಹಬ್ಬ, ಕ್ರಿಕೆಟಿನ ಜಾತ್ರೆ, ಕ್ರಿಕೆಟಿನ ಕಲರವ, ಕ್ರಿಕೆಟಿನ ಹಂಗಾಮ. ಕಲ್ಲುಗಳ ಕೋಟೆಗಳಲ್ಲಿ ಚಿತ್ರದುರ್ಗದಲ್ಲಿ ಒಂದೊಂದು ಕಲ್ಲುಗಳು ಒಂದೊಂದು ಇತಿಹಾಸವನ್ನು ಹೇಳ್ತಾ ಇದೆ. ಮತ್ತೆ ಭಂಡಾರಿ ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ರಘುಮೂರ್ತಿ ಶಾಸಕರು ಹಾಗೂ ಮಾಜಿ ಸಚಿವರು ನಾಗೇಂದ್ರಣ್ಣ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಚಾಣಕ್ಯ ಜಾನ್ಸನ್ ಡಗೌಟ್ ಸ್ಟೇಜಿನ ಲೆಫ್ಟ್ ಸೈಡಲ್ಲಿದೆ. ಅವರೆಲ್ಲರೂ ಸ್ಟೇಜಿನ ಲೆಫ್ಟ್ ಸೈಡಿಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಹಳಷ್ಟು ಉತ್ತಮ ಸತ ಓಟಗಳು ಬರ್ತಾ ಇಲ್ಲ. ಸಮಯಕ್ಕೆ ಬಹಳಷ್ಟು ಅತಿಥಿ ಗಣ್ಯರು ಈ ಒಂದು ಪಂದ್ಯಾಟಕೂಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆ ಪಂದ್ಯದ ವೀಕ್ಷಣೆಯಲ್ಲಿ ಅಶೋಕ್ ಜಿಮ್ಮಿ, ಇನ್ನೊಂದೆಡೆಯಲ್ಲಿ ಕೆಚಿಟಿ ಗುರುಮೂರ್ತಿ. ಚಿತ್ರದುರ್ಗ ಕಂಡಂತ ಅತ್ಯಂತ ಯಶಸ್ವಿ ಟೂರ್ನಮೆಂಟ್. ಲಾಂಗ್ ಆಫ್ ವಿಭಾಗದಲ್ಲಿ ಒಂದೊಂದು ಹೆಚ್ಚುವರಿ ಸೇರ್ಪಡೆ. ಪ್ರಶಾಂತ್ ಪಿಲಾಯ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 2 ಓಟದ ಹೆಚ್ಚುವರಿ ಸೇರ್ಪಡೆ ಎಸ್ಎಂಸಿಸಿ ನ್ಯಾಶ್ಗೆ. ಮುಂದಿನ ಪಂದ್ಯ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ವರ್ಸಸ್ ಜಿಮ್ಮಿ ಪಾಂಚಜನ್ಯ. 2 ತಂಡಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಸಕಲೇಶ್ಪುರ ವರ್ಸಸ್ ಕೋಟ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ವಿಭಾಗದಲ್ಲಿ ಬೌಂಡ್ರಿ. ಇವತ್ತು ವೇದಿಕೆಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಾಗೇಂದ್ರಣ್ಣ ಅವರು ಮಾಜಿ ಸಚಿವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಚಳ್ಳಕೆರೆಯ ಶಾಸಕರು ಆಗಿರುವಂಥ ರಘುಮೂರ್ತಿ ಅವರು ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರ ಒಂದು ಆಗಮನಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತಗಳನ್ನ ಕೋರ್ತಾ ಇದ್ದೇವೆ. ದಯವಿಟ್ಟು ಇಲ್ಲೆಲ್ಲ ದಯವಿಟ್ಟು ಇವಾಗ ಗೆಸ್ಟ್ ಬರ್ತಾರೆ, ದಯವಿಟ್ಟು ಎಲ್ಲ ಹಿಂದೆ ಬರಬೇಕು. ಅರ್ಥ ಮಾಡ್ಕೊಳ್ರಿ. ಅಷ್ಟು ದೊಡ್ಡ ದೊಡ್ಡ ಪೈವಲಿ ಇದೆ, ದಯವಿಟ್ಟು ನೀವೆಲ್ಲ ಕೂತ್ಕೋಬೇಕು ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಇಲ್ಲಿ ನಿಂತ್ಕೊಬೇಡ್ರಿ, ಇಲ್ಲಿ ಬರೀ ಇಲ್ಲಿ ಹೇಳ್ತೀನಿ. ಹಿಂದಕ್ಕೆ ದಯವಿಟ್ಟು ಹಿಂದೆ ಬರೀ ಹೇಳ್ತೀನಿ. ಎಲ್ಲರ ಹಿಂದೆ ಬರೀ ಹೇಳ್ತೀನಿ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ.
ಮೂರನೇ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯ. ರಿಶಾಲ್ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ ಕ್ಯಾಚ್ ಮಿಸ್ ಆಗ್ತಾ ಇದೆ. ಬಹಳಷ್ಟು ಪ್ರಯತ್ನ ಅಲ್ಲಿನ ಕ್ಷೇತ್ರ ರಕ್ಷಕ ಮಾಡಿದ್ರು ಕೂಡ 2 ಓಟದ ಸೇರ್ಪಡೆ ಅಕ್ಷಯ್ ಸಿಕೆ ಖಾತೆಗೆ. ಕೆಪಿಎಲ್ ಆಟಗಾರ, ವಿಲನ್ ಆಕ್ಸಿಲ್ ಆಟಗಾರ, ಅಚ್ಚು ಮತ್ತು ಗಾಲಿ ತಂಡದ ಆಟಗಾರ ಅಕ್ಷಯ್ ಸಿಕೆ ಮತ್ತು ರಿಶಾಲ್. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ರಿವರ್ಸ್ ಶಾಟ್ ಬೌಂಡ್ರಿ ದಾಖಲಾಗ್ತಾ ಇದೆ. ಇಸ್ಮಾಯಿಲ್ ಅವರ ಮುಂದಾಳತ್ವದಲ್ಲಿ ಎಸ್ಎಂಸಿಸಿ ನ್ಯಾಶ್ ತಂಡ. ಉತ್ತಮ ರೀತಿಯ ಸತ, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಶಾರ್ಟ್ಸ್ ಕಾಲೇಜ್ ಭಾಗದಲ್ಲಿ ಸುಜಿತ್ ಆಚಾರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೊರು ಅನುಭವಿ ಲೆಫ್ಟಿ ಆಟಗಾರ. ಗುಟ್ಟುಗಳ ಹಿಂದೆ ರಾಜಾ ಸಾಲಿಗ್ರಾಮ. ದುಬೈ, ಮಸ್ಕತ್, ಕತಾರ್, ಕುವೈತ್, ಸೌದಿ 5 ದೇಶಗಳ ಆಡಿದ ಆಟಗಾರ ರಾಜಾ ಸಾಲಿಗ್ರಾಮ. ಬಹಳ ಸುತ್ತಮುತ್ತ ಹೊಡೆತ ತರುಣ್ ಪಡುಬಿದ್ರೆ ಭರ್ಜರಿ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ. ತಡೆದ ಮೊತ್ತ 22. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಮತ್ತೊಂದು ರಿವರ್ಸ್ ಶಾಟ್ ಹೊಡೆತ ಅಷ್ಟದ ಕ್ಷೇತ್ರ ರಕ್ಷಣೆ ಕೂಡ ನಡೀತಾ ಇದೆ. ರನ್ ಔಟ್ ಮಾಡುವಂತ ಅವಕಾಶ, ಡೈರೆಕ್ಟ್ ಹಿಟ್. ಇದು ರಾಜಾ ಸ್ಪೆಷಲ್. ಒಂದು ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು ರಾಹುಲ್ ಶೆಟ್ಟಿ. ಅದನ್ನ ಸರಿಯಾಗಿ ಪಿಕ್ ಮಾಡಿದ್ದಾನೆ. ಪಂಚದೇಶಗಳ ಆಟವನ್ನು ಆಡಿದಂತ ರಾಜಾ ಸಾಲಿಗ್ರಾಮ. ಇದು ರಾಜಾ ಸ್ಪೆಷಲ್. ಚೇತನ್ ಅವರ ಮುಂದಾಳತ್ವದಲ್ಲಿ ಚಾಣಕ್ಯ ಪಂದ್ಯಾಟವನ್ನು ಆಡ್ತಾ ಇದೆ. ಚೇತನ್ ಚಾಣಕ್ಯ. ಅಂಕಣ ಒಳಭಾಗದಲ್ಲಿ ಕುಟಿ ಸೇರ್ಪಡೆ. ಕುಟಿ ದಾಖಲಿಸುವಂತಹ ಪ್ರತಿಯೊಂದು ಸಿಕ್ಸರ್ಗಳಿಗೂ ಕೂಡ ನಿಹಾನ್ ಗೋಲ್ಡ್ ಬಯರ್ಸ್ ಕಡೆಯಿಂದ 2,000 ಘೋಷಣೆ ಇರ್ತದೆ. ಮತ್ತೆ ರಿಶಾಲ್. ಈ ಬಾರಿ ಎಸೆಂತ ಚೆಂಡು ಬಹಳ ಸುತ್ತಮುತ್ತ ಎಸೆತ, ಓಟುಗಳು ಬರ್ತಾ ಇಲ್ಲ. ಡಾಕ್ಟರ್ ಬಾರಿ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ ಇರುತ್ತೆ. ಕಂಪ್ಲೀಟ್ ಓವರ್ ನಂಬರ್ 2. ಸ್ಕೋರ್ 24. 24ಕ್ಕೆ 2. 24 for 2. ಮುಂದಿನ ಪಂದ್ಯ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಲಾಸ್ಟ್ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಅಂತಿಮ ಪಂದ್ಯ ಸಾಗಲಿಕ್ಕಿದೆ.
ಮತ್ತೊಂದು ಯಶಸ್ವಿ ಪಂದ್ಯ ಕೂಡ ಜನವರಿ 23, 24, 25 ಕೆಸಿ ಅಂಗೀಕೃತ ನಿರ್ಣಾಯಕ ಅಮ್ಜದ್ ಅಹಮದ್ ಅವರ ಸ್ಮರಣಾರ್ಥವಾಗಿ ಇಲ್ಲಿ ಪಂದ್ಯಾಟ ಸಾಗಲಿಕ್ಕಿದೆ. ಈ ಪಂದ್ಯಾಟವನ್ನು ನಡೆಸ್ತಾ ಕೊಡ್ತಾ ಇದ್ದಾರೆ ಜಕಬಾಯಿ ಮತ್ತು ಅವರ ತಂಡ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವರು, ಶಾಸಕರು ನಾಗೇಂದ್ರಣ್ಣ ಹಾಗೂ ನಮ್ಮ ಚಳ್ಳಕೆರೆಯ ಜನಪ್ರಿಯ ಶಾಸಕರು ರಘುಮೂರ್ತಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆನ ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಗೆಸ್ಟ್ ಬಂದ ಮೇಲೆ ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ಕುಟಿ SMCC ಕುಟಿ ದಾಖಲಿಸುವ ಪ್ರತಿ ಸಿಕ್ಸರ್ಗೆ 2,000 ಕೊಡುಗೆ ಇದೆ. ಇದನ್ನು ನೀಡ್ತಾರೆ ನಿಹಾನ್ ಗುಡ್ ಬೈಯರ್ಸ್ ಚಿತ್ರದುರ್ಗ ಹಾಗೂ ಬೆಂಗಳೂರು. ಬಹಳ ಸುತ್ತಮುತ್ತ ಎಸೆತ, ಅತ್ಯುತ್ತಮವಾದಂತ ಎಸೆತ. ಲೋಕು ಕೋಂದಾಪುರ ಪರಿಸರ ಮತ್ತು ಅವರ ಅನುಭವಿ ಎಸೆತಗಾರ. ಬ್ಯಾಟ್ ಮಿಸ್ ಆಗ್ತಾ ಇದೆ, ಬ್ಯಾಟ್ಸ್ಮನ್ ಮಿಸ್ ಆಗ್ತಾ ಇದೆ, ಕೀಪರ್ ಮಿಸ್ ಆಗ್ತಾ ಇದ್ದಾನೆ. ಒಂದೊಟ್ಟನ ಹೆಚ್ಚುವರಿ ಸೇರ್ಪಡೆ ಕೂಡ ಕಂಡುಕೊಳ್ತಾ ಇದೆ. ಈಗ ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್ ಸಿಕ್ಕೆ ಕಾಲು ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಡೀಪ್ ಮಿಡ್ ಭಾಗದಲ್ಲಿ ಆಶೀಶ್ ಅಲೆಯೂರು ಕ್ಷೇತ್ರ ರಕ್ಷಣೆ ಮಾಡ್ತಾರೆ. ಎಲ್ಲ ಗಣ್ಯರ ಜೊತೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ರಘು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೆ ಲೋಕು ಕುಟ್ಟಿಗೆ ಸತ ಚೆಂಡು, ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಸತ, ಒಂದೊಡ್ಡ ಸೇರ್ಪಡೆ, ಅವಲೋಟ ಪೂರೈಸದ ಪ್ರಯತ್ನ, ಪೂರೈಕೆಯೂ ಕೂಡ. ಶಾಡಾಗಿ ಬಿದ್ದ ಚೆಂಡು, ಬಲಿಸುತ್ತ ತಾಡಾಟ, ಅಂತಿಮ ಹಂತದಲ್ಲಿ ಸಿಕ್ಸರ್ ಆಗ್ತಾ ಇದೆ. ಕುಟ್ಟಿ ಸಿಕ್ಸರ್ ದಾಖಲಿಸಿದ್ರು. ಕುಟ್ಟಿಗೆ ಜೇಬಿಗೆ ಬಿತ್ತು 2,000. ಮೂವತ್ತ 34. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಚವಾಣ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಸಂಭಾವ್ಯ ಸಿಕ್ಸರ್ ಅನ್ನು ಅಡ್ಡಯಿಸುವ ಅವಕಾಶ ಇತ್ತು ಕೂಡ. ಬಹುಶಃ ಒಂದು ಹಂತದಲ್ಲಿ ಸೂರಜ್ ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ವಾಲಿಬಾಲ್ ಆಡಿದ್ರು, ಸ್ವಲ್ಪ ಲಿಫ್ಟ್ ಮಾಡಿದ್ರು, ಅದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕಾಣ್ತಾ ಇದೆ. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 35. ದಿ ಕಂಪ್ಲೀಟ್ ಓವರ್ ನಂಬರ್ 3, ಸ್ಕೋರ್ 35-2. ಮತ್ತೆ ಪಂದ್ಯಾಟ ಮುಂದುವರಿಕೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಚಮನ್ ಬಂದಾರಿ. ರಾಜವೀರ ಮದಕರಿ ನಾಯಕ ಕಪ್ ಇಲ್ಲಿ ಸಾಗ್ತಾ ಇದೆ. ದುರ್ಗ ಅಲಿವಾಸ್ಗಳ ಚಿತ್ರದುರ್ಗದ ಆಶ್ರಯದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗ ಚಿತ್ರದುರ್ಗದ ಸಹಕಾರದಲ್ಲಿ 4ನೇ ಬಾರಿ ಪದಕೂಟ ಸಾಗ್ತಾ ಇದೆ. ಮದಕರಿ ಕಪ್ 2025.
ಹಲೋ, ಎಲ್ಲ ನಮ್ಮ ಕಾರ್ಯಕರ್ತರು ದಯವಿಟ್ಟು ರೂಮ್ ಹತ್ರ ಬನ್ನಿ. ಮೊಮೆಂಟೋಸ್ನ ತರಬೇಕಾಗಿದೆ. ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಹಿಂದ್ಗಡೆ ರೂಮ್ ಹತ್ರ ಬನ್ನಿ. Wide +4. ಅಕ್ರಮ ಎಸೆತ 1+4. 5 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 40 ರತ್ತ 40. ಮತ್ತೆ ಪಂದ್ಯಾಟ ಮುಂದುವರಿಕೆ. ಹಲೋ ಸರ್, ಪ್ಲೇಯರ್ ರಿವ್ಯೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ಲೇಯರ್ ರಿವ್ಯೂ ಇಲ್ಲ, ಕಂಟಿನ್ಯೂ ಮಾಡಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳ ಶುದ್ಧ ಎಸೆತ. ಥರ್ಡ್ ಮ್ಯಾನ್ ವಿಭಾಗ ತಳ್ಳಿದ್ರು. 1 ಓಟದ ಹೆಚ್ಚುವರಿಯ ಸೇರ್ಪಡೆ. ಅವಳಿ ಓಟದ ಪೂರೈಕೆ ಕಂಡುಕೊಳ್ತಾ ಇದೆ. ಒಂದು ಅತ್ಯುತ್ತಮ ಒಂದು ಕ್ಷೇತ್ರ ರಕ್ಷಣೆಯನ್ನು ಕಂಡುಕೊಳ್ತಾ ಇದೆ. ಒಂದು ಆಶ್ವಿಕ್ ದಮಾಡಿಗ, ಇನ್ನೊಂದೆಡೆ ಇಮ್ರಾನ್. ಕ್ರಿಕೆಟ್ ನಡುವೆ ಸ್ವಲ್ಪ ಮಟ್ಟಿಗೆ ಅಶ್ವಿಕ್ ಫುಟ್ಬಾಲ್ ಆಡ್ತಾ ಇದ್ದಾನೆ. ಕಾಲ್ಚಂಡಾಟ ಬಹಳ ಉತ್ತಮ ಸ್ಟಾಪ್ ಕೂಡ. ಸಂಭಾವ್ಯ ಬೌಂಡ್ರಿ ಅಡ್ಡಯಿಸ್ತಾ ಇದ್ದಾನೆ. ನಮ್ಮೆಲ್ಲ ಕಾರ್ಯಕರ್ತರು ದಯವಿಟ್ಟು ಹಿಂದ್ಗಡೆ ಬರಬೇಕು ರೂಮ್ ಹತ್ರ. ಮತ್ತೆ ಚವಾಲ್. ಈ ಬಾರಿ ಎಸೆದ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್. 1 ಓಟದ ಹೆಚ್ಚುವರಿ ಸೇರ್ಪಡೆ. ಸೂರಜ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 2ನೇ ಓಟವನ್ನು ಪೂರೈಸ್ತಾ ಇದೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆ ಕುಟ್ಟಿ ಖಾತೆಗೆ. ತೇಜು ಅಲಿಯಾಸ್ ಕಾವೇರಿ ಅವರು ದಯವಿಟ್ಟು ಹಿಂದ್ಗಡೆ ಬರಬೇಕು ರೂಮ್ ಹತ್ರ. ಮತ್ತೆ ಚವಾನ್ ಬಹಳ ಸುತ್ತಮುತ್ತ ಎಸೆತ. 1 ಓಟದ ಹೆಚ್ಚುವರಿ ಸೇರ್ಪಡೆ. ಆಶೀಶ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. 1 ಓಟವನ್ನು ಪೂರೈಸ್ತಾ ಇದೆ SMCC ನ್ಯಾಶ್. ಪಾಟಚ್ ಬಿಲ್ಡಪ್ ಆಗ್ತಾ ಇದೆ. ಜೊತೆಟ ಮುಂದುವರಿಕೆ ಕಾಣ್ತಾ ಇದೆ. ಓಟುಗಳು ಬರಲಿಕ್ಕೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಬಹಳ ಸುತ್ತಮ ಪ್ರಯತ್ನ. ರನ್ ಮಾಡುವಂತ ಅವಕಾಶ ಕೂಡ ಮಿಸ್ ಆಗ್ತಾ ಇದೆ. ಬಾಲಕ ಡೈವ್ ಅನ್ನು ಮಾಡಿದ್ರು ರಾಜ. ಆಶಿಕ್ ಬಹಳಷ್ಟು ಥ್ರೋ ನೀಡುವಂತ ಪ್ರಯತ್ನ ಮಾಡಿದ್ರು. ಮತ್ತೊಂದು ಓಟ ಸೇರ್ಪಡೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಷನ್ ಓವರ್ ನಂಬರ್ 4. ಸ್ಕೋರ್ 47. 47ಕ್ಕೆ 2. 47 for 2. ಲಾಸ್ಟ್ ಓವರ್ಸ್ ರಿಮೈನಿಂಗ್. 12 ರನ್ಸ್ ರಿಮೈನಿಂಗ್. 12 ಬಾಲ್ಸ್ ರಿಮೈನಿಂಗ್. 12 ಎಸೆತಗಳು ಇನ್ನೂ ಕೂಡ ಬಾಕಿ ಇದೆ. ಆದಷ್ಟು ಓಟಗಳು ಬರ್ತಂತ ಕಾದು ನೋಡಬೇಕಾಗಿದೆ. ಮುಂದಿನ ಪಂದ್ಯದ ಟಾಸ್ ಗಾಗಿ ಕರೀತಾ ಇದ್ದಾವೆ. ಸಿಕ್ಸರ್ಸ್ ಕಿಂಗ್ ಸಕಲೇಶ್ಪುರ ವರ್ಸಸ್ ಜಿಮ್ಮಿ ಪಾಂಚಜನ್ಯ. 2 ತಂಡ ನಾಯಕರು ಟಾಸ್ ಗಾಗಿ ಬರಬೇಕಾ ಕೇಳಿಕೊಳ್ತಾ ಇದ್ದಾವೆ. ಎಸೆಗಾರಿಕೆ ಭಾಗದಲ್ಲಿ ಇಮ್ರಾನ್. ಲೆಫ್ಟ್ ಇಮ್ರಾನ್ ಟು ಕುಟಿ.
ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಚವನ್ ಪಂಡಾರಿ. ಹಲೋ ಕೃಪಣ್ಣ, ಸ್ವಲ್ಪ ವೇದಿ ಇದ್ರೆ ಬನ್ನಿ ಕೃಪಣ್ಣ. ಇಮ್ರಾನ್ ಟು ಅಕ್ಷಯ್ ಸಿಕ್ಕೆ. ಮದಕಾರಿ ಕಪ್ಗಾಗಿ ಪಂದ್ಯ ಸಾಗ್ತಾ ಇದೆ. ಮೂರನೇ ಕ್ವಾರ್ಟರ್ ಫೈನಲ್ 8ರ ಘಟ್ಟದ ಪಂದ್ಯ. ಬಹಳಷ್ಟು ಉತ್ತಮ ಎಸೆತ, ಓಟ್ಗಳು ಬರ್ತಾ ಇಲ್ಲ. ಉತ್ತಮ ಕಂಬ್ಯಾಕ್ ಆಗ್ತಾ ಇದೆ. ಚಾಣಕ್ಯ ಜಾನ್ಸನ್ ಪರವಾಗಿ ಇಮ್ರಾನ್. ಬಹಳಷ್ಟು ಉತ್ತಮ ಹೊಡೆತ, ಮಿಡುಕಡಿ ಭಾಗದಲ್ಲಿ ಒಂದೋಟದ ಸೇರ್ಪಡೆ. ಅವಳಿ ಓಟ ಪೂರೈಸುವ ಪ್ರಯತ್ನ, ಪೂರೈಕೆ ಕೂಡ. ಅರ್ಧ ಶತಕವನ್ನ ಪೂರೈಸ್ತಾ ಇದೆ. 55 ದಶಕದಲ್ಲಿ ಎಸ್ಎಂಸಿಸಿ ನ್ಯಾಶ್. ರಾಹುಲ್ ಶರಿ ಉತ್ತಮ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಮುಂದೆ ಹೋಗಿ ಆಡುವಂತ ಪ್ರಯತ್ನ, ಡೀಪ್ ಪ್ರೇಕ್ಷಕರ ಭಾಗದಲ್ಲಿ ಪ್ರಶಾಂತ್ ಪಿಳ್ಳೆ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದ. ಮತ್ತೊಂದು ಓಟವನ್ನು ಪಡೆಯುವ ಪ್ರಯತ್ನ, ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಬಹಳ ಉತ್ತಮವಾದ ರನ್ನಿಂಗ್ ಬಿಟ್ಟಿದ್ದು ವಿಕೆಟ್. ಒಂದೆಡೆ ಕುಟಿ, ಇನ್ನೊಂದೆಡೆ ಅಕ್ಷಯ್ ಸಿಕ್ಕೆ. ತರದ ಮೊತ್ತ 52, 52. ಒಂದೆಡೆ ಇಸ್ಮಾಯಿಲ್ ಮುಂದಾಳ ಹತ್ತದಲ್ಲಿ. ಹಲೋ, ಎಲ್ಲ ವೇದಿಕೆ ಕ್ಲಿಯರ್ ಮಾಡ್ಕೊಡಿ ದಯವಿಟ್ಟು. ಈ ತನ್ಮದ ರನ್ಔಟ್, ಕುಟ್ಟಿ ಔಟ್ ಆಗ್ತಾ ಇದ್ದಾನೆ. ವೇದಿಕೆಗೆ ಮಾರುತಿ ಸಲ್ಪಾಯಿ ಅವರು, ಗ್ರಾಮ ಪಂಚಾಯತ್ ಸದಸ್ಯರು ಆಗಮಿಸಿದ್ದಾರೆ. ಸಮಾಜ ಸೇವಕರು ಅವರಿಗೆ ರಾಜವೀರ ಮದಕರಿ ನಾಯಕ ವೇದಿಕೆ 2025ರ ವತಿಯಿಂದ ಒಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನ ಬಗ್ಗೆ ಕೇಳ್ಕೊಳ್ತಾ ಇದ್ವಿ. ಅಂಕಣ ಒಳಭಾಗದ ಹೊಸ ದಾಡಿಗೆ ಸೇರ್ಪಡೆ ಮಹೇಶ ಅವರಿಗೆ ಒಂದು ಪ್ರೀತಿಯ ಸನ್ಮಾನ. ದಯವಿಟ್ಟು ಅವರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಣ್ಣ, ನೀವೆಲ್ಲ ಕೆಳಗಿಲ್ರಿ. ಮತ್ತೆ ಅತಿಥಿಗಳು ಆಗಮಿಸ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಸ್ಟೇಜ್ ಕ್ಲಿಯರ್ ಮಾಡ್ಕೊಡ್ಬೇಕಾಗುತ್ತೆ ದಯವಿಟ್ಟು. ಉತ್ತಮ ರೀತಿಯ ಸತ ಓವರ್ ನ ಮುಕ್ತಾಯ ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಾಂಪಿಟೇಷನ್ 5, ಸ್ಕೋರ್ 52 ಫಾರ್ 3. 52ಕ್ಕೆ 3. ಈ ಒಂದು ಓವರ್ನಲ್ಲಿ 5 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು ಯುವ ಎಸೆತಗಾರ ಇಮ್ರಾನ್. ಧನ್ಯವಾದಗಳು ಮಾರುತಿ ಸಲ್ಪಾಯಿ ಅವರಿಗೆ. ಮುಂದೆ ಪಂದ್ಯದ ನಾಳೆ ಚಿಮ್ಮಿಗಾಗಿ ಕರಿತಾ ಇದ್ದಾವೆ. ಲಾಸ್ಟ್ ಕಾಲ್ ಫಾರ್ ಯು. ಸಕಲೇಶ್ಪುರ ವರ್ಸಸ್ ಕೋಟ. 6 ಕಿಂಗ್ಸ್ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಎರಡು ನಾಯಕರು ಇಮಿಡಿಯೇಟ್ ಆಗಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು ನಾಣ್ಯ ಚಿಮ್ಮಿಗಾಗಿ.
ವೈಟ್ ಬಾಲ್ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಲೋಕಿ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ತರದ ಮತ್ತು 53 ಸ್ಟ್ರೈಕರ್ ವಿಭಾಗದಲ್ಲಿ ಅಕ್ಷಯ್ ಸಿಕೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಾಳಿಸುತ್ತ ಮತ್ತು ಹೊಡೆತ ಮಿಡಿಕಲ್ ವಿಭಾಗದಲ್ಲಿ ಪ್ರಶಾಂತ್ ಪಿಳ್ಳೈ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಸಕರ್ಕೆ ಭಾಗದಲ್ಲಿ ಲೋಕು, ಸ್ಟ್ರೈಕರ್ ಭಾಗದಲ್ಲಿ ಮಹೇಶ. ಶಾರ್ಟ್ ಬಂದ ಚೆಂಡು ಬಾಳಿಸುತ್ತ ಮಾತಾಡತ್ತ ಭರ್ಜರಿ ಒಂದು ಸಿಕ್ಸರ್ ದಾಖಲಾಗ್ತಾ ಇದೆ ಮಹೇಶ್ ಮುಖೇನ. ತಡೆದ ಮೊತ್ತ 60. ಸಂಜೆ ಹೊತ್ತಿಗೆ 60 ಓಟವನ್ನು ದಾಖಲಿಸ್ತಾ ಇದೆ. 60. ಬಹಳಷ್ಟು ಉತ್ತಮ ಒಂದೇ ಸತ ಓಟಗಳು ಬರ್ತಾ ಇಲ್ಲ. ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಲೋಕು. ಒಂದು ಕುತೂಹಲಕಾರಿ ಪಂದ್ಯ ಸಾಗ್ತದೆ, ಒಂದು ರೋಚಕ ಪಂದ್ಯ ಸಾಗ್ತದೆ, ಒಂದು ರೋಮಾಂಚಕ ಪಂದ್ಯ ಸಾಗ್ತದೆ. ಇದು ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ, 8ರ ಘಟ್ಟದ ಪಂದ್ಯ. ಮತ್ತೊಂದು ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಭರ್ಜರಿ ಆದಂತ ಹೊಡೆತ. ಅರವತ್ತಾರು 66. ಕೊನೆಯ 2 ಹೆಸರುಗಳು ಮಾತ್ರ ಬಾಕಿ ಇದೆ. ಉತ್ತಮ ರೀತಿಯ ಸತ ರನ್ಔಟ್ ಮಾಡುವಂತ ಅವಕಾಶ. ರನ್ಔಟ್ ಆಗ್ತಾ ಇದ್ದಾನೆ ಅಕ್ಷಯ್, ಔಟ್ ಆಗ್ತಾ ಇದ್ದಾನೆ. ತನ್ನ ಮೊತ್ತ 66. ಚವಾನ್ ಭಂಡಾರಿ ಫಾರ್ವರ್ಡ್ ಶಾರ್ಟ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ನಿಖಿಲ್ ಅಂಕಣ ಒಳಭಾಗದಲ್ಲಿ ಈಗಾಗಲೇ ಒಂದು ಪಂದ್ಯಾಟಕ್ಕೆ ಆಗಮಿಸಿದ ಹಿರಿಯೂರ ಪರಿಸರದ ಮತ್ತೋರ್ವ ಕ್ರೀಡಾಪಟು, ಕ್ರೀಡಾ ಪ್ರೋತ್ಸಾಹಕ ಮಹಾಂತೇಶ್ ಹಿರಿಯೂರು ಈಗಾಗಲೇ ಆಗಮಿಸಿ ಅವರು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸೂರಜ್ ಈ ಬಾರಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಚಿತ್ರದುರ್ಗ ಕಂಡಂತ ಅತ್ಯಂತ ಯಶಸ್ವಿ ಟೂರ್ನಮೆಂಟ್, ರಾಜ್ಯ ಮಟ್ಟದ ರಾಜವೀರ ಮದಕರಿ ನಾಯಕ ಕಪ್ ಸತತ 4ನೇ ಬಾರಿಗೆ ಪ್ರತಿ ವರ್ಷ ಕ್ರಿಕೆಟ್ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ನಮ್ಮ ಸ್ನೇಹಜೀವಿ ಸ್ವರೂಪ ಗೆಳೆಯರ ಬಳಗ. ಈ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಅತ್ಯಂತ ಮುತುವರ್ಜಿಯಿಂದ ಈ ಒಂದು ಪಂದ್ಯಕೂಟವನ್ನು ಆಯೋಜಿಸುವಂತ ನಮ್ಮ ರಾಮಣ್ಣ, ಕೃಪಣ್ಣ, ಕೃಷ್ಣಣ್ಣ, ಯಾರು ವಿನಯ್ ಗುಮ್ಮ ಹಾಗೂ ನಮ್ಮ ಜೊತೆಗಿರೋ ಎಲ್ಲ ಹುಡುಗರು, ಅವರೆಲ್ಲರಿಗೂ ಈ ಒಂದು ವೇದಿಕೆಯ ಮುಖಾಂತರ ಹೃತ್ಪೂರ್ವಕವಾದೊಂದು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. 15 ದಿನಗಳಿಂದ ಗ್ರೌಂಡಲ್ಲೇ ಇದ್ದು
ಗ್ರೌಂಡನ್ನು ರೆಡಿ ಮಾಡಿ, ಪಿಚ್ಚನ್ನು ರೆಡಿ ಮಾಡಿ ಎಲ್ಲದಕ್ಕೂ ಸಹಕರಿಸಿದಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪಿಚ್ಚನ್ನು ಇಷ್ಟು ಸುಂದರವಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡಿದಂಥ ಬುಟ್ಟುಬಾಯಿ ಹಾಗೂ ಅನಿಲ್ ಎಬಿಡಿ ಮತ್ತು ತಂಡ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಚಿತ್ರದುರ್ಗದ ಒಂದು ಹೆಸರನ್ನು ಉಳಿಸ್ಲಿಕ್ಕೆ ನಮ್ಮ ಒಂದು ಪ್ರಯತ್ನಕ್ಕೆ ನೀವೆಲ್ಲ ಬಂದು ಸಹಕಾರ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಚಿತ್ರದುರ್ಗದ ಎಲ್ಲ ತಂಡದ ಆಟಗಾರರಿಗೆ, ನಾಯಕರಿಗೆ ನೀವು ಕೊಟ್ಟಂಥ ಸಹಕಾರಕ್ಕೆ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. LED ಆನ್ ಮಾಡಿ ದಯವಿಟ್ಟು. LED ಪಕ್ಕ ಇರೋ ಅವರು ಹುಡುಗರು ಎಲೆಕ್ಟ್ರಿಕ್ ವೈರ್ ಇದೆ ಅಲ್ಲಿ, ದಯವಿಟ್ಟು ಕೆಳಗೆ ಬರಬೇಕು, ಇಲ್ಲಾಂದ್ರೆ ಪೊಲೀಸ್ ಕಳಿಸ್ತೀನಿ. ನೀವೇ ಬಂದು ಬೇರೆ ಬಿಲ್ಡಿಂಗ್ ಕುತ್ಕೊಂಡ್ರೆ ಸರಿ. ಬೇಗ ಎಳಿಬೇಕು, ನಿಮಗೆ ಹೇಳ್ತಿರೋದು. ಬೇಗ ಬರ್ರಿ, ಪಕ್ಕದ ಬಿಲ್ಡಿಂಗ್ ಬರ್ರಿ, ನಿಮಗೆ ಹೇಳ್ತಿರೋದು. ಎಲೆಕ್ಟ್ರಿಕ್ ವೈರ್ ಅಲ್ಲಿ ಪಾಸ್ ಆಗಿದೆ, ದಯವಿಟ್ಟು ಬರಬೇಕು. 4 ದಿನ ಹಚ್ಕೊಟ್ಟಾಗ ಪಂದ್ಯ ಕೂಟ ನಡೆದಿದೆ, ಯಾವುದು ಅವಂತರ ಆಗಬಾರ್ದು, ದಯವಿಟ್ಟು ಕೆಳಗೆ ಬರ್ಬೇಕಲ್ಲ. ಅಲ್ಲ ಗುರುವೇ, ನಿನಗೆ ಹೇಳ್ತೀರಿ, ಹೇಳಿ ಮೇಲೆ ಎದ್ರ ಮೇಲೆ ಕುತ್ಕೊಳ್ರಿ, ಪಕ್ಕದ ಬಿಲ್ಡಿಂಗಿಗೆ. ರೆಡ್ ಟಿ ಶರ್ಟ್ ಎದ್ರ ಮೇಲೆ. ದಯವಿಟ್ಟು ಡಗ್ಔಟ್ ಅಲ್ಲಿ ಪ್ಲೇಯರ್ಸಿಗೆ ಚೇರ್ ಇಲ್ಲ. ಚಾಣಕ್ಯ ಜಾನ್ಸನ್ ಅಲ್ಲಿ ಪ್ಲೇಯರ್ಸಿಗೆ ಚೇರ್ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ಪ್ಲೇಯರ್ಸಿಗೆ ಚೇರ್ ಕೊಡ್ರಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಪ್ಲೇಯರ್ಸ್ ಎಲ್ಲ ನಿಂತಿದ್ದಾರೆ, ದಯವಿಟ್ಟು ಎದ್ದೇಳಿ. ಪ್ಲೇಯರ್ಸಿಗೆ ಜಾಗ ಮಾಡ್ಕೊಡಿ ಫಸ್ಟ್. ಅದೇ ರೀತಿ ನಮ್ಮ ಪ್ರಮುಖ ಕಾರ್ಯಕರ್ತ ವಿನಯ್ ಕುಮಾರ್ ಅವರು ಸೂರ್ಯಾಸ್ತಮಾನ ಕಾಲದಲ್ಲಿ ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಆರಂಭಿಕ ಆಟವಾಗಿ ಅಕ್ಕನ ಒಳಭಾಗದಲ್ಲಿ ಒಂದೆಡೆ ಸುಜಿತಾಚಾರ್, ಇನ್ನೊಂದೆಡೆ ಹರೀಶ್ ಬಾಂಗ್ಲೂರು. ಇಷ್ಟೊಂದು ವಿಜೃಂಭಣೆಯಾಗಿ ಈ ಒಂದು ರಾಜ್ಯ ಮಟ್ಟದ ಪಂದ್ಯಕೂಟ ಆಗಲಿಕ್ಕೆ ನಮ್ಮ ಪ್ರಮುಖ ಬೆನ್ನೆಲುಬು, ನಮ್ಮ ಸ್ನೇಹಜೀವಿ ಗೆಳೆಯರ ಬಳಗದ ಪ್ರಮುಖ ಸ್ನೇಹಜೀವಿ ನಮ್ಮ ಸ್ವರೂಪಣ್ಣವರು. ಅವರು ಕೂಡ ಇನ್ನೇನು ಕೆಲವು ಕ್ಷಣಗಳು ಬೇಗ ಆಗಿಸ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಹಿರಿಯ ಮುಖಂಡರು ಸೇತುರಾಮನ ಸುಪುತ್ರ ವಿನಯ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನವನ್ನ ವೇದಿಕೆಯ ಮುಖಾಂತರ ಮಾಡ್ತಾ ಇದ್ದೇವೆ. ಅವರ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಹಾಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಡನ್. ನಾಣ್ಯ ಚಿಮ್ಮಿಗಾಗಿ ಕೊನೆಯ ಕರೆ ನೀಡ್ತಾ ಇದ್ದಾವೆ. ಪದೇ ಹೇಳುವುದಿಲ್ಲ, ಎರಡು ತರದ ಕ್ಯಾಪ್ಟನ್ಸ್. ಲಾಸ್ಟ್ ಕಾಲ್ ಫಾರ್ ಯು. ಸಿಕ್ಸರ್ ಕಿಂಗ್ ಸಕಲೇಶ್ಪುರ ಜಿಮ್ಮಿ ಪಾಂಚಿಯನ ಕ್ಯಾಪ್ಟನ್ಗೆ ಬರಬೇಕು. ಉತ್ತಮ ರೀತಿಯ ಸತ, ಓಟುಗಳು ಬರ್ತಾ ಇಲ್ಲ. ಎಸಗಾರಿಕೆ ಭಾಗದಲ್ಲಿ ಅಫ್ಯಾಕ್ಸ್. ವಿನಯ್ ಅವರಿಗೆ ಮುಂದೆ ಕೂಡ ಅವರ ಪ್ರೀತಿ ಪ್ರೋತ್ಸಾಹ ಈಗಲೇ ಅಂತ ನಾವು ಕೇಳ್ಕೊಳ್ತಾ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಚಾಣಕ್ಯ ಜಾನ್ಸನ್ ಪಂದ್ಯಾಟವನ್ನು ಆಡ್ತಾ ಇದೆ. ರವಿ ಹೆಗ್ಡೆ ಹಾಗೂ ಚೇತನ್ ಮುಂದಾಳತ್ವದಲ್ಲಿ ಈ ಪಂದ್ಯಾಟವನ್ನು ಆಡ್ತಾ ಇದ್ರೆ, ಇತ್ತ ಇಸ್ಮಾಯಿಲ್ ಅವರ ಮುಂದಾಳತ್ವದಲ್ಲಿ SMCC. ಬಹಳ ಶುದ್ಧ ಎಸೆತ, ಓಟುಗಳು ಬರ್ತಾ ಇಲ್ಲ. ಡೆಲವರಿ ಗೂಟಗಳ ಹಿಂದೆ ಮಹೇಶ.
ಶಾರ್ಕ್ ಅವರ ಭಾಗದಲ್ಲಿ ಕಿಟಿ, ಶಾರ್ಟ್ ಮಿಡ್ ಭಾಗದಲ್ಲಿ ಕಿನ್ಯಾ, ಸಂದೀಪ ಕಿನ್ಯಾ. ಕ್ಷಣ ಕಾಲದಲ್ಲಿ ತೇಲ್ತಾ ಇದೆ. ಒಂದು ಓಟ ಪಡೆಯ ಪ್ರಯತ್ನ, ಬಲವಂತ ಮನವಿ, ತೃತೀಯ ನೇತ್ರ, ಥರ್ಡ್ ಅಂಪೈರ್. 67ರ ಟಾರ್ಗೆಟ್ ಅನ್ನ ಚೆಸ್ ಮಾಡ್ತಾ ಇದೆ ಚಾಣಕ್ಯ ಜಾನ್ಸನ್. ಹಲೋ, ದಯವಿಟ್ಟು ಸ್ವಲ್ಪ LED ಟೆಕ್ನಿಷಿಯನ್ಸ್ LED ಆನ್ ಮಾಡಿ ಬೇಗ. LED ನ ದಯವಿಟ್ಟು ಬೇಗ ಆನ್ ಮಾಡಬೇಕು. LED ಟೆಕ್ನಿಷಿಯನ್ಸ್ ಮತ್ತೆ ಪಂದ್ಯಾಟ ಮುಂದುವರಿಕೆ. ಓಕೆ, ಪ್ರಾಬ್ಲಮ್ ಏನಾದ್ರೆ ದಯವಿಟ್ಟು ಫೋನ್ ಮಾಡಿ ಹೇಳಿ. ಒಂದಕ್ಕೆ ನೋ ಲಾಸ್. ಮತ್ತೆ ಫ್ಯಾಕ್ಸ್ ಪವನ್ ಎಂ ಸ್ಪೋರ್ಟ್ಸ್. ಪವನ್, ಒಂದು ಕ್ಯಾಮ್ರಾನ ಸ್ಟೇಜ್ ಮುಂದೆ ಕಳ್ಸಪ್ಪ. ಪವನ್, ಪವನ್, ಒಂದು ಕ್ಯಾಮ್ರಾ ಸ್ಟೇಜ್ ಮುಂದೆ ಕಳಿಸು. ಜಿಮ್ಮಿ ಪಾಂಚಜನ್ಯ ಕ್ಯಾಪ್ಟನ್, ಇಮಿಡಿಯೇಟ್ ಆಗಿ ಬನ್ನಿ. ವಿಜಯಗೌಡ್ರ ನೀವೇನಾ ಹೋಗ್ತೀರಾ? ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಾಳ ಸುತ್ತ ಹೊಡೆತ, ಒಂದೋಟದ ಸೇರ್ಪಡೆ. ತಡೆದ ಮೊತ್ತ 2. 67ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಪ್ರತಿಯೊಂದು ಓವರ್ಗೆ 11 ಓಟ ಗಳಿಸಬೇಕಾದ ಅನಿವಾರ್ಯತೆಯಲ್ಲಿ ಆರಂಭಿಕ ಆಟಗಾರರು. ಒಂದೆಡೆಯಲ್ಲಿ ಸುಜಿತ್ ಆಚಾರ್, ಇನ್ನೊಂದೆಡೆಯಲ್ಲಿ ಹರೀಶ್ ಮಂಗಳೂರು. ಬಹಳ ಸುತ್ತಮುತ್ತ ಎಸೆತ ಓಟಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತವನ್ನು ಕಡ್ಕೊಳ್ತಾ ಇದೆ. ಮೊದಲ ಪಂದ್ಯ ಸಿಕ್ಸರ್ ಕಿಂಗ್ ಸಕಲೇಶ್ಪುರ ವರ್ಸಸ್ ಜಿಮ್ಮಿ ಪಾಂಚಜನ್ಯ. ಪಾಂಚಜನ್ಯ ನಾಯಕರು ಇಮಿಡಿಯೇಟ್ ಆಗಿ ಟಾಸ್ಕ್ ಬರಬೇಕು. ಓದ್ತಾ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಓವರ್ನ ಮುಕ್ತವನ್ನು ಕಾಡ್ತಾ ಇದೆ. ಮುಕ್ತಾಯದ ಮೊದಲ ಓವರ್ನ ಬಳಿಕ ತರದ ಮೊತ್ತ 2. ದಿ ಕಾಂಪ್ಲಿಷ್ ಓವರ್ ನಂಬರ್ 1, ಸ್ಕೋರ್ 2 ವಿದೌಟ್ ಲಾಸ್. 5 ಓವರ್ 65 ಓಟದ ಅವಶ್ಯಕತೆ. ಪ್ರತಿ ಓವರ್ಗೆ 13 ಓಟವನ್ನು ದಾಖಲಿಸಬೇಕಾಗಿದೆ. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿದೆ ಚಾಣಕ್ಯ ಜಾನ್ಸನ್. ರಾಜವೀರ ಮದಕರಿ ನಾಯಕ ಕಪಿಲಿ ಸಾಗ್ತಾ ಇದೆ. ಚಿತ್ರದುರ್ಗದಲ್ಲಿ 5 ದಿವಸಗಳ ಕ್ರಿಕೆಟಿನ ಹಬ್ಬದ ಕೊನೆಯ ದಿವಸ. ನಮ್ಮ ರಾಜವೀರ ಮದಕರಿ ನಾಯಕ ಕಪ್ನ ಪ್ರಮುಖ ರೂವಾರಿ, ನಮ್ಮ ಸ್ನೇಹಜೀವಿ ಗೆಳೆಯರ ಬಳಗದ ನೇತಾರರು ಸೂರಪ್ಪಣ್ಣವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಬಿ ಕುಮಾರಣ್ಣವರು, ಅವರು ಕೂಡ ವೇದಿಕೆಗೆ ಆಗಮಿಸ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಪ್ರೀತೇಶ್ ಬರ್ತಾ ಇದ್ದಾನೆ. ಸ್ಟ್ರೈಕರ್ ಭಾಗದಲ್ಲಿ ಹರೀಶ್. ಈಗಾಗಲೇ ಅಥರ್ವ ಶೃಂಗೇರಿ ಹಾಗೂ ಜಯಕರ್ನಾಟಕ ಬೆಂಗಳೂರು ಸೆಮಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ.
ಬಹಳ ಸುತ್ತಮುತ್ತ ಎಸೆತ, ಇನ್ನೂ ರಜೆ ಆಗ್ತಾ ಇದೆ. ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಹರೀಶ್, ಔಟ್ ಆಗಿ ವಾಪಸ್. ಆ ಕಡೆ ಒಳಬಾಗಿದೆ, ಹೊಸ ದಾಡಿಗೆನ ಸೇರ್ಪಡೆಯನ್ನು ಕಳ್ಕೊಳ್ತಾ ಇದೆ ರಜಾ ಸಾಲಿಗ್ರಾಮ. ದಯವಿಟ್ಟು LED ಟೆಕ್ನಿಷಿಯನ್ಸ್ ಬೇಗ ಅದನ್ನ ಸಮಸ್ಯೆ ಬಗೆಹರಿಸ್ಕೊಳ್ಳಿ. LED ಡಿಸ್ಪ್ಲೇ ಬೇಗ ಬರಂಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಶಾಮಿ ಅಂದ್ರೆ ಯಾರಾದ್ರೂ ಇದ್ರೆ ಪವರ್ ಸಪ್ಲೈ ಏನಾದ್ರು ಕೊಟ್ಟಿದ್ರೆ ದಯವಿಟ್ಟು ಅದನ್ನು ಚೆಕ್ ಮಾಡ್ಬೇಕು ಬೇಗ. ಮತ್ತೆ ಸಗರ್ಕ ಭಾಗದಲ್ಲಿ ಪ್ರೀತೇಶ್. ಅಪ್ಪಾಜಿ ಒಂದು ಪ್ಲಾಸ್ಟಿಕ್ ಚೇರ್ ಕೊಡಲ್ಲಿ, ಪ್ಲಾಸ್ಟಿಕ್ ಚೇರ್ ಕೊಡೊಂದು. ಮುಂದಿನ ಪಂದ್ಯ ಜಿಮ್ಮಿ ಪಾಂಚಜನ ಒಂದಿಟ್ಟ, ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್ ವರ್ಸಸ್ ಸಿಕ್ಸರ್ ಕಿಂಗ್ ಸಕಲೇಶ್ಪುರ. ವೈಟ್ ಬಾಲ್, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈ ಒಂದು ಪಂದ್ಯದ ತರುವಾಯ ಸೆಮಿಫೈನಲ್ ಆಟ್ಸ್ ಅನ್ನು ಹಾಕಲಾಗ್ತದೆ. ಎಲ್ಲಾ ತಂಡಗಳು ರೆಡಿ ಇರಬೇಕು. ಅಥರ್ವ ಶೃಂಗೇರಿ, ಜಯ ಕರ್ನಾಟಕ ಬೆಂಗಳೂರು ಈ ಪಂದ್ಯದ ವಿಜೇತರು. ಭರ್ಜರಿ ಹೊಡೆತ, ಚೆಂಡು ಸೀಮಾರಕ ಹೊರಭಾಗದಲ್ಲಿ ರಾಜಾ ಸಾಲಿಗ್ರಾಮ. ಪಂದ್ಯ ಮತ್ತೆ ಫೈಟ್ ಬ್ಯಾಕ್ ಬರ್ತಾ ಇದೆ. ರಾಜನ ಆಟ ಆರಂಭ. ತಡೆದ ಮತ್ತೆ 9, ಮತ್ತೆ ಪ್ರೀತೇಶ್. ಮತ್ತೆ ಬಹಳ ಸುತ್ತಮುತ್ತ ಹೊಡೆತ. ಈ ಬಾರಿ ರಾಜನಾಟ ಅಂತ್ಯ ಆಗ್ತಾ ಇದೆ. ಒಂದು ಬಿರುಸಿನ ಆಟಕ್ಕೆ ಇಳಿದ್ರು ರಾಜ. ಅಂತಿಮ ಹಂತದಲ್ಲಿ ದಾಂಡನ ಅಂಚನ ಸೌಧ ಚೆಂಡು ಹುದ್ದರಿಯನ್ನು ಕಳ್ಕೊಳ್ತಾ ಇದೆ. ಪ್ರಜ್ವಲ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ರಾಜ ತರುವಂತ ಸ್ಥಾನದಲ್ಲಿ ಆಶೀಶ್ ಅಲೆಯೂರು. ನೀಳ ಕಾಯ್ದ ಪ್ರಜ್ವಲ್. ಶ್ರೀದೇವಿ ಶ್ಯಾಮಿ ಅಂದ್ರೆ ನಾವೊಂದು ಸಲಹೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಅಲ್ಲಿಗೆ ಪವರ್ ಏನಾದರೂ ಅವ್ರಿಗೆ ಕನೆಕ್ಟ್ ಮಾಡ್ಕೊಳ್ಬೋದು ಅಂತ ಕೇಳಿ. ಯಾಕೆಂದ್ರೆ ಅಲ್ಲಿ ಪವರ್ ಸಪ್ಲೈ ಬರ್ತಾ ಇಲ್ಲಂತೆ. ನೀವೇನಾದರೂ ಪವರ್ ಸಪ್ಲೈ ಅವ್ರಿಗೆ ಕೊಡ್ಬೋದಂತ ಒಂದ್ಸಲಿ ಅಲ್ಲೋಗಿ ಯಾರು ಶ್ಯಾಮಿ ಅಂದ್ರೆ ಸ್ವಲ್ಪ ಕೇಳ್ಕೊಂಬನ್ನಿ. ಮತ್ತೆ ಸಗಾರಿಕೆ ಭಾಗದಲ್ಲಿ ಪ್ರೀತೇಶ್ ಟು ಆಶೀಶ್ ಅಲೆಯೂರು. ಶಾರ್ಟ್ ಆಗಿ ಬಿದ್ದ ಚೆಂಡು ಪೋಲ್ ಮಾಡೋ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಡಾಟೆಡ್ ಬಾರಿ ಚುಕ್ಕಿ ಎಸೆತವನ್ನ ಕಾಡ್ಕೊಳ್ತಾ ಇದೆ. ಮದಕರಿ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಕಳೆದ ತಿಂಗಳಷ್ಟೇ 18ನೇ ಬಾರಿಯ ಒಂದು ಪ್ರತಿಷ್ಠಿತ ಪಂದ್ಯಕೂಟ ದಾವಣಗೆರೆಯಲ್ಲಿ ನಡೆದಿತ್ತು. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ JP ಅವರ ಮುಂದಾಳತ್ವದಲ್ಲಿ. ಈ ಬಾರಿ ಚಿತ್ರದುರ್ಗದಲ್ಲಿ ಸ್ನೇಹಜೀವಿ ಸೂರಪ್ಪ ಅವರ ಎಲ್ಲ ಮಿತ್ರರು ಒಟ್ಟಾಗಿ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ರಾಮಣ್ಣವರ ಅದೇ ರೀತಿ ಸಾರಥ್ಯ. ಒಂದು ಭವ್ಯ ವೇದಿಕೆ ಮೇಲೆ ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ನ ಓಪನಿಂಗ್ ಸೆರೆಮನಿ ಕೂಡ ಇರುತ್ತೆ. ನಮ್ಮ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಓಪನಿಂಗ್ ಸೆರೆಮನಿ ಆಗ್ಬೇಕಾದ್ರೆ ಮೇಲ್ಗಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಚಿತ್ರದುರ್ಗ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ನ ಒಂದು ಉದ್ಘಾಟನೆ ಅಪ್ಲಿಕೇಶನ್ ಫಾರ್ಮ್ ಬಿಡುಗಡೆ ಕೂಡ ಆಗುತ್ತೆ. ವೈಟ್ ಬಾಲ್,
ಬಹಳ ಶೋತ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಪ್ರಿತೇಶ್ ಕಮ್ ಬ್ಯಾಕ್ ಆಗ್ತಾ ಇದ್ದಾನೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 2. ಕಂಪ್ಲೀಟ್ ಶುಭ ಓವರ್ ನಂಬರ್ 2. ಸ್ಕೋರ್ 10-2. 10-2. ಇಪ್ಪತ್ತ 4 ಎಸೆತ, 57 ಗುರಿ. ಪ್ರತಿ ಓವರ್ಗೆ 14 ಓಟವನ್ನು ಮಾಡಿರಬೇಕಾದ ಅನಿವಾರ್ಯತೆ ಇದೆ. ಈ ಪಂದ್ಯಕೂಟದ ಎಲ್ಲ ಟೀಮ್ನ ಜೆರ್ಸಿಯ ಒಂದು ನೇತೃತ್ವವನ್ನು ವಹಿಸಿಕೊಂಡಂತ SKS ತಿಪ್ಪೇಶ್ ಅವರು, ಅವರಿಗೂ ಕೂಡ ಒಂದು ಸಂದರ್ಭದಲ್ಲಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಅತಿಥಿ ಗಣ್ಯರು ಬರ್ತಾ ಇದ್ದಾರೆ, ದಯವಿಟ್ಟು ವೇದಿಕೆಯನ್ನ ನಮಗೆ ಖಾಲಿ ಮಾಡಿಕೊಡುವಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಉತ್ತಮ ರೀತಿಯ ಎಸೆತ ಬೀಸುವ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಮುಂದಿನ ಬುಧವಾರ, ಗುರುವಾರ, ಶುಕ್ರವಾರ ನಮ್ದ ಎಲ್ಲಾ ಹುಡುಗರು ಸ್ಟೇಜ್ ಪಕ್ಕ ಬರ್ಬೇಕು. ಫಸ್ಟ್ ಈಗ ನಮ್ಮ ಮಾಜಿ ಸಚಿವರು, ಇವತ್ತಿನ ಪ್ರಮುಖ ಗಣ್ಯರು ನಾಗೇಂದ್ರನ ಆಗಮಿಸ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ಬೇಕು. ದಯವಿಟ್ಟು ವೇದಿಕೆ ಪಕ್ಕ ಬನ್ನಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ನಮ್ಮೆಲ್ಲ ಕಾರ್ಯಕರ್ತರು ದಯವಿಟ್ಟು ವೇದಿಕೆ ಪಕ್ಕಕ್ಕೆ ಬನ್ನಿ. ಮತ್ಕರ್ ಸರ್ಕಲ್ ಇಂದ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ನಮ್ಮೆಲ್ಲ ಹುಡುಗರು ತೇಜು, ಮಲ್ಲಿ, ಪವನ, ಕುಮಾರ, ಅಪ್ಪಾಜಿ, ಉತ್ತಮ ರೀತಿಯ ಸತ ಓಟಗಳು ಬರ್ತಾ ಇಲ್ಲ. ಎಡವೆ ಆಟಗಾರಿಗೆ ಬಹುಶಃ ಮಾದಕರಿಕ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಫೆಕ್ಟ್ ಸುಜಿತ್ ಆಚಾರ್ ಮತ್ತೆ ಬೀಸುವ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಡಾಟೆಡ್ ಡೆಲವರಿ. ಶಾರ್ಟ್ ಆಗಿ ಬಿದ್ದ ಚೆಂಡು ಪುಲ್ ಮಾಡೋ ಪ್ರಯತ್ನ. ಒಂದೋಟದ ಹೆಚ್ಚುವರಿ ಸೇರ್ಪಡೆ ಸುಜಿತ್ ಖಾತೆಗೆ. ಬಿರುಸಿನ ಆಟಕ್ಕೆ ಹಿಡಿಯಲೇಬೇಕಾಗಿದೆ ಚಾಣಕ್ಯ ಜಾನ್ಸನ್. ಅದನ್ನ ನಿಯಂತ್ರಿಸಬೇಕಾಗಿದೆ SMCC ನ್ಯಾಶ್. ಈ ಒಂದು ಪಂದ್ಯಕೂಟಕ್ಕೆ ಸತತವಾಗಿ 4ನೇ ಬಾರಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿರುವಂತಹ ನಮ್ಮ ಮದನ್ ಮಡಿಕೇರಿ ಅಂಡ್ ಟೀಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳ ಈ ಒಂದು ಸಂದರ್ಭ ತಿಳಿಸ್ತಾ ಇದ್ದೇವೆ. ಮತ್ತೆ ಫ್ಯಾಕ್ಸ್ ಎಸಗಾರಿಕೆ ಭಾಗದಲ್ಲಿ ಸ್ವಲ್ಪ ಕ್ಷೇತ್ರಕ್ಕೆ ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಒಂದೋಟದ ಹೆಚ್ಚುವರಿ ಸೇರ್ಪಡೆ. ನಿಖಿಲ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ ಡಿ ಪ್ರೇಕ್ಷಕರು ಭಾಗದಲ್ಲಿ. ಮುಕ್ತಾಯನ ಕಳೆದ ಓವರ್ಗಳ ಸಂಖ್ಯೆ 3. ದಿ ಕಂಪ್ಲೀಟ್ ಓವರ್ ನಂಬರ್ 3. ಸ್ಕೋರ್ 12-2. 12-2. ಇನ್ನು ಕೂಡ 18 ಎಸೆತ, 55 ಗುರಿ. 18 balls 55 runs required. ಜನಪ್ರಿಯ ಶಾಸಕರ ಸುಪುತ್ರಿ ಸರಸ್ವತಿ ವೀರೇಂದ್ರ ಪಪ್ಪಿ ಅವರು ಇತ್ತೀಚೆಗೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದರೆ. ಒಂದು ಭಾರವಾದ ಪೌಂಡ್ಸ್ ಲೆಕ್ಕಾಚಾರದ ಬ್ಯಾಗ್ ಅನ್ನ ಅವರು ಎತ್ತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರ್ತಾರೆ. ಅವರಿಗೆ ರಾಜವೀರ ಮದಕರಿ ನಾಯಕ ವೇದಿಕೆಯಿಂದ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವ್ರ ಮುಂದೆ ಕೂಡ ಇನ್ನು ಅತ್ಯಂತ
ಯಶಸ್ವಿಯಾಗಿ ಇನ್ನೂ ಹಲವಾರು ರೆಕಾರ್ಡ್ಗಳು ಕ್ರಿಯೇಟ್ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಬಹಳಷ್ಟು ಯಶಸ್ವಿ ಪಂದ್ಯಾಟಗಳು ಮುಂದಿನ ದಿನವನ್ನು ಕಂಡುಕೊಳ್ಳಲಿಕ್ಕಿದೆ. ಇದೇ ಬರುವ ಜನವರಿ 11ರಂದು ಫೈಸಲ್ ಕಪ್ ಅವರ ಮುಂದಾಟದಲ್ಲಿ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಕರ್ನಾಟಕದೋಸ್ಕರ ಒಂದು ಪಂದ್ಯಾಟ ಸಾಗಲಿಕ್ಕಿದೆ. ಯುನೈಟೆಡ್ ಕಪ್ ಟ್ರೋಫಿ ಸೀಸನ್ 7. ಶಫಿ, ಆದಿಲ್, ಆಶಿಕ್, ಶಕೀರ್ ಇವರೆಲ್ಲರ ಮುಂದಾಟದಲ್ಲಿ ಫೈಸಲ್ ಅವರ ಸಾರಥ್ಯದಲ್ಲಿ. ಕೃಪಣ ಎಲ್ಲಿದ್ರು ಸ್ವಲ್ಪ ವೇದಿಕೆ ಇದ್ರೆ ಬನ್ನಿ. ಕೃಪಣ ಮತ್ತೆ ಸೆಗಾರಿಕೆ ಭಾಗದಲ್ಲಿ ಪ್ರೀತೇಶ್, ಆಶೀಶ್, ವೈಟ್ ಬಾಲ್. ಮತ್ತೊಂದು ಯಶಸ್ವಿ ಪಂದ್ಯ ಕೂಡ ಜನವರಿ 23, 24, 25, 26 HMC ಯುನೈಟೆಡ್ ಟ್ರೋಫಿ ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಮೊದಲ ಬಹುಮಾನ 25 ಲಕ್ಷ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನ 15 ಲಕ್ಷ ಆಕರ್ಷಕ ಟ್ರೋಫಿ. ಮ್ಯಾನ್ ಆಫ್ ದಿ ಸೀರೀಸ್ ಕಾರ್ ಇರ್ತದೆ, ಫೈನಲ್ ಮ್ಯಾನ್ ಆಫ್ ದಿ ಮ್ಯಾಚ್ ಬೈಕ್ ಇರ್ತದೆ. ಈ ಒಂದು ಪಂದ್ಯಾಟಕ್ಕೆ ಚಲನಚಿತ್ರ ತಾರೆಯರೆಲ್ಲ ಆಗಮಿಸ್ತಾರೆ. ಇರ್ಫಾನ್ ಪಠಾಣ್ ಹಾಗೂ ಯೂಸಫ್ ಪಠಾಣ್, ಧೋನಿ ಇವರೆಲ್ಲರ ಆಗಮಿಸುವ ಸಾಧ್ಯತೆ ಕೂಡ ಇದೆ. ಇದು HMC ಯುನೈಟೆಡ್ ಟ್ರೋಫಿ. ಭಾರತದಲ್ಲಿ ಅತಿ ಹೆಚ್ಚಿನ ನಗದು ಬಹುಮಾನ 25 ಲಕ್ಷ ನೀಡ್ತಾ ಇದೆ HMC ಯುನೈಟೆಡ್ ಟ್ರೋಫಿ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೊಂದು ಯಶಸ್ವಿ ಪಂದ್ಯಕೂಟ BSC ಟ್ರೋಫಿ ಮಾರ್ಚ್ ತಿಂಗಳು ನಡೀತಾ ಇದೆ. ಮೊದಲ ಬಹುಮಾನ 10 ಲಕ್ಷ ಬ್ಯಾಟರ್ ರಾಯನಪುರ, ಎರಡನೇ ಬಹುಮಾನ 5 ಲಕ್ಷ. ಕಳೆದ ಬಾರಿ ಪಾಂಚಜನ್ಯ ಜವನ ದಾಖಲಿಸಿ ಬೌನ್ಸರ್ ಟೀಮ್ನವ್ರು ಬಂದಿರಂತೆ. ದಯವಿಟ್ಟು ಅವ್ರು ಯಾರಾದಿದ್ರೆ ಸ್ವಲ್ಪ ಮುಂದೆ ಬನ್ನಿ. ಪ್ಲೇಯರ್ಸ್ ಡಗೌಟ್ ಅಲ್ಲಿ ಇಬ್ರು, ಎರಡು ಕಡೆ 2 ಪ್ಲೇಯರ್ಸ್ ಡಗೌಟ್ ಅಲ್ಲಿ ಇಬ್ರು. ದಯವಿಟ್ಟು ಗಣ್ಯಾತಿ ಗಣ್ಯಗಳು ಬರೋವರೆಗೂ ದಯವಿಟ್ಟು ಎಲ್ಲರೂ ಕೆಳಗಡೆ ಬಂದ್ಬಿಡಿ. ಅವ್ರದ್ದು ಮುಗಿದ ಮೇಲೆ ಎಲ್ಲರೂ ಹತ್ತುವಂತ್ರಿ. ದಯವಿಟ್ಟು ಎಲ್ಲರೂ ಆಮೇಲೆ ಬರುವಂತ್ರಿ. ಅದು ಫಂಕ್ಷನ್ ಮುಗಿದ್ಬಿಡಿ, ಗೆಸ್ಟ್ ಫಂಕ್ಷನ್ ಮುಗಿದ್ಬಿಡ್ಲಿ, ಗೆಸ್ಟ್ ಫಂಕ್ಷನ್ ಮುಗಿದ್ಬಿಡಿ ದಯವಿಟ್ಟು. ಬಹಳ ಶುದ್ಧ ಮತ್ತೆ ಸತ ಓಟಗಳು ಬರ್ತಾ ಇಲ್ಲ. ಮತ್ತೆ ಇದು ಬೌನ್ಸರ್ಸ್ ಮುಖ್ಯಸ್ಥರು ಬರ್ಬೇಕಿಲ್ಲಿ. ತಡೆದ ಮೊತ್ತ 14. ಮತ್ತೊಂದು ಯಶಸ್ವಿ ಪಂದ್ಯಕೂಟ BSC ಟ್ರೋಫಿ. BG ಮಂಜುನಾಥ್ ಸಾರಥ್ಯದಲ್ಲಿ ದಿನೇಶ್, ವಾಲೆ ಮಹೇಶ್, BSC ಮಾರುತಿ, BSC ಮಂಜುನಾಥ್ ಬ್ರದರ್ಸ್ ಹಾಗೂ DD7 ಚೆನ್ನ ಇವರೆಲ್ಲರ ಸಾರಥ್ಯದಲ್ಲಿ ಬ್ಯಾಟರ್ ರಾಯನಪುರ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದ BSC ಟ್ರೋಫಿ. ಮಾರ್ಚ್ನಲ್ಲಿ ಮೊದಲ ಬಹುಮಾನ 10 ಲಕ್ಷ, ದ್ವಿತೀಯ ಬಹುಮಾನ 5 ಲಕ್ಷ. ಶಾಟ್ ಆಗಿ ಬಿದ್ದ ಚೆಂಡು ಅಂತಿಮ ಹಂತದಲ್ಲಿ ಸುಜಿತ್ ಆಚಾರ್ ದಾಂಡು ಮಾತನಾಡಲಿಕ್ಕೆ ಆರಂಭಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಹೊಡೆತ ಬರ್ತಾ ಇದೆ. ಇದೀಗ ವೇದಿಕೆ ಮೇಲೆ ನಮ್ಮ ಪ್ರೀತಿಯ ಸಹೋದರರು ಮಾಂತೇಶ್ ತ್ರಿವಿಕ್ರಮ್ ಅವರಿಗೆ, ಹೆಸರಾಂತ ಕಲಾವಿದರು, ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನ ರಾಜವೀರ ಮಧುಕರಿ ನಾಯಕ ವೇದಿಕೆಯಿಂದ ಅವರಿಗೆ ಒಂದು ಪ್ರೀತಿಯ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಉಪ ತಹಶೀಲ್ದಾರ್ ಅವರು ಆಯಮಂಗ್ಲ ಹುಬ್ಳಿ, ಅವರಿಗೂ ಕೂಡ ಒಂದು ಪ್ರೀತಿಯ ಸನ್ಮಾನ ಈ ಒಂದು ವೇದಿಕೆಯ ಮುಂದೆ. ಅವರ ಮುಂದಿನ ಪ್ರೀತಿ ಪ್ರೋತ್ಸಾಹ ಮುಂದೆ ಕೂಡ ಹೀಗೆ ಇರಲಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅವರ ಕಾರ್ಯವೈಖರಿ ಕೂಡ ಹಿಂಗೆ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ಅವರಿಬ್ಬರಿಗೆ. ಮತ್ತೆ ಪ್ರೀತೇಶ್ ತರದ ಮೊತ್ತ 21. ಶಾಟ್ ಆಗಿ ಮಾಂತೇಶ್ ತ್ರಿವಿಕ್ರಮ್ ಅವರಿಗೆ ಹಾಗೂ ಸತೀಶ್ ಅವರಿಗೆ, ಎಲ್ಇಡಿಗೆ ಕಾರ್ಯನಿರ್ವಹಿಸಿದಂತ ನಮ್ಮ ಎಲ್ಇಡಿ ಟೆಕ್ನಿಷಿಯನ್ಸ್ ಹಾಗೂ ನಮ್ಮ ಶ್ರೀದೇವಿ ಶಾಮಿಯಾನ ಸಪ್ಲೈಯರ್ ಟೆಕ್ನಿಷಿಯನ್ಸ್ಗೆ ಹೃತ್ಪೂರ್ವಕ ಧನ್ಯವಾದಗಳು.
4 ಓವರ್ಗಳ ಮುಕ್ತಾಯಕ್ಕೆ 27. ಅಂತಿಮ 12 ಎಸೆತ, 40 ಗುರಿ. 12-40. ಪಂದ್ಯಾಟದಲ್ಲಿ ಮತ್ತೆ ಹಿಡಿತ ಸ್ಥಾಪಿಸುವ ಪ್ರಯತ್ನ ಮಾಡ್ತಾ ಇದೆ ಎಸ್ಎಂಸಿಸಿ ನ್ಯಾಶ್ ತಂಡ. ಈಗ ಅಂತಿಮ ಹಂತದಲ್ಲಿ ಸಿಡಿದೇಳುವ ಪ್ರಯತ್ನ ಮಾಡ್ತಾ ಇದೆ. ಒಂದೆಡೆ ಆಶೀಶ್, ಇನ್ನೊಂದೆಡೆ ಸುಜೀತ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಮಹೇಶ್ ಬರ್ತಾ ಇದ್ದಾನೆ. ರಾಜವೀರ ಮದಕರಿ ನಾಯಕ ಕಪ್ಗಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. 5 ದಿವಸಗಳ ಕ್ರಿಕೆಟ್ ಹಬ್ಬದ ಅಂತಿಮ ದಿನ, 3ನೇ ಕ್ವಾರ್ಟರ್ ಫೈನಲ್ ಸಾಗ್ತಾ ಇದೆ. ಈಗಾಗಲೇ ಅಥರ್ವ ಶೃಂಗೇರಿ ಜೈ ಕರ್ನಾಟಕ ಬೆಂಗಳೂರು ಸೆಮಿಗೆ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. 3ನೇ ತಂಡವಾಗಿ ಈ ಪಂದ್ಯದ ಗೆಲುವನ್ನು ಕಾಣುವಂತಹ ತಂಡ. ತದನಂತರ ಸಕಲೇಶ್ಪುರ ವರ್ಸಸ್ ಕೋಟ. ಹಿನ್ನಡೆ ಜಾಗ್ತಾ ಇದೆ. ಒಂದು ಓಟನ ಪಡೆಯುವ ಪ್ರಯತ್ನ, ಒಂದು ಓಟದ ಪೂರೈಕೆಯೂ ಕೂಡ. 11 ಎಸೆತ, 39 ಗುರಿ. 11-39. ಸಿಕ್ಸರ್ಗಳು ಬಂದರೆ ಮಾತ್ರ ಚಾಣಕ್ಯ ಜಾನ್ಸನ್ಗೆ ಅವಕಾಶ ಇದೆ. ವಿಕೆಟ್ ಪಡೆದರೆ ಎಸ್ಎಂಸಿಸಿ ನ್ಯಾಶ್ಗೆ ಅವಕಾಶ ಇದೆ. ಈ ಪಂದ್ಯ ತರುವಾಯ ಇಮ್ಮಿಡಿಯೇಟ್ ಆಗಿ ಕ್ರೀಸ್ ಮಾರ್ಕಿಂಗ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮತ್ತೆ ಮಹೇಶ, ಯಾವುದೇ ರೀತಿ ಓಟಗಳ ಅವಕಾಶ ಇಲ್ಲ. ಡಾಟೆಡ್ ಡೆಲಿವರಿ 10-39. 10-39. ಈ ಒಂದು ಪಂದ್ಯದ ತರುವಾಯ ಸೆಮಿಫೈನಲ್ ಅದೃಶ್ಯ ಚೀಟಿ ಹಾಕಲಾಗ್ತದೆ. ಸೆಮಿ ಎಂಟ್ರಿ ಪಡೆದ ತಂಡಗಳು ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ಸ್ಟೇಜ್ ಹತ್ತ ಬರಬೇಕು. ವೈಟ್ ಬಾಲ್. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಅವಳಿ ಓಟವನ್ನು ಕೂಡ ಪೂರೈಸ್ತಾ ಇದೆ. ಎಸ್ಎಂಸಿಸಿ ನ್ಯಾಶ್ ತಂಡ ಪಂದ್ಯಾಟದಲ್ಲಿ ಸಂಪೂರ್ಣತಾ ಹಿಡಿತವನ್ನು ಸ್ಥಾಪಿಸ್ತಾ ಇದೆ. ಇಸ್ಮಾಯಿಲ್ ವಿನ್ಸೆಂಟ್ ವಿಮಾಲ್ ಮುಂದಾಳತ್ವದ ತಂಡ ಎಸ್ಎಂಸಿಸಿ ನ್ಯಾಶ್. ಶಾರ್ಟ್ ಆಗಿ ಬಿದ್ದ ಚೆಂಡು, ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಹೊದ್ದರ ಆಘಾತ. ಆಶೀಶ್ ಔಟ್. ಈ ಒಂದು ಚಿತ್ರದುರ್ಗ ಮದಕರಿ ನಾಯಕರ ಶೌರ್ಯ, ಧೈರ್ಯ, ಸಾಹಸದ ಬೀಡು, ಅವರ ಸ್ಮರಣಾರ್ಥವಾಗಿ ಸತತವಾಗಿ 4ನೇ ಬಾರಿ ಈ ಒಂದು ರಾಜ್ಯ ಮಟ್ಟದ ಪಂದ್ಯಕೂಟವನ್ನ ಸ್ನೇಹಜೀವಿ ಸ್ವರೂಪ ಗೆಳೆಯರ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂತ ನಮ್ಮೆಲ್ಲರ ದಾನಿಗಳಿಗೆ ಹಾಗೂ ನಮ್ಮ
ಕಾರ್ಯಕರ್ತರಿಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನೋ ಬಾಲ್. ಎಲ್ಲ ಒಂದು ಜಾತಿ ಧರ್ಮ ಮತ ಭೇದ ಎಲ್ಲದನ್ನು ಬಿಟ್ಟು ನಮ್ಮ ನಾಡದೊರೆ ರಾಜವೀರ ಮದಕರಿ ನಾಯಕ ನಮ್ಮ ನಾಡದೊರೆ ಅವರ ಒಂದು ಹೆಸರನ್ನ ಉಳಿಸಿ ಬೆಳೆಸೋದಕ್ಕೋಸ್ಕರ ಎಲ್ಲವನ್ನು ಮರೆತು ಎಲ್ಲ ಜನಾಂಗದವರು ಸೇರಿ ಈ ಒಂದು ಅದ್ಧೂರಿಯಾಗಿ 4ನೇ ಬಾರಿಗೆ ರಾಜವೀರ ಮದಕರಿ ನಾಯಕನ ಕಪ್ಪನ್ನ ಆಯೋಜನೆ ಮಾಡ್ತಾ ಇದ್ದಾವೆ. ನಮ್ಮ ಚಿತ್ರದುರ್ಗ ಅಂದರೆ ಮದಕರಿ ನಾಯಕ, ಮದಕರಿ ನಾಯಕ ಅಂದರೆ ಚಿತ್ರದುರ್ಗ. ಇನ್ನು ಅತ್ಯಂತ ಯಶಸ್ವಿಯಾಗಿ ಮುಂದೆ ಪಂದ್ಯಕೂಟಗಳನ್ನ ನಾವು ನಡೆಸ್ತೇವೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಸ್ನೇಹಜೀವಿ ಗೆಳೆಯರ ಬಳಗದ ಮುಖ್ಯಸ್ಥರಾದಂಥ ನಮ್ಮ ಸೂರಪ್ಪಣ್ಣವರು. ಅವರಿಗೆ ವೇದಿಕೆಯಿಂದ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮಹೇಶ 7:35 7:35. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ 6:34. ಅಂತಿಮ 6 ಚೆಂಡುಗಳ ಮುಂದೆ ಕಾರ್ಯಕ್ರಮದ ಮತ್ತೊಂದು ಉದ್ದೇಶ ಚಿತ್ರದುರ್ಗ ಅಂದ್ರೆ ಕಲ್ಲಿನ ಕೋಟೆ, ಕಲ್ಲಿನ ಕೋಟೆ ಅಂದ್ರೆ ಮದಕರಿ ನಾಯಕ. ಅದೆಲ್ಲರಿಗೂ ಇನ್ನು ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಅನ್ನೋ ಒಂದು ಕಾರಣದ ಉದ್ದೇಶದಿಂದ ನಾವು ಇಂದು ರಾಜ್ಯ ಮಟ್ಟದ ಟ್ರೋಫಿಗೆ ನಮ್ಮ ನಾಡದೊರೆಯ ಹೆಸರನ್ನು ಇಟ್ಟಿರ್ತೇವೆ. ಅದು ಕೂಡ ಬಹಳ ಪ್ರಮುಖವಾದಂಥದ್ದು. ಅವರ ಹೆಸರು ಇಟ್ಟಿದ ಕಾರಣನೇ ಇದು. ಆ ಇತಿಹಾಸನ ತಿಳ್ಕೊಬೇಕು ಎಲ್ಲ ಯುವಕರು. ಯಾವತ್ತು ಇತಿಹಾಸನ ಯಾರು ಮರಿಬಾರದು. ದುರ್ಗ ಅಂದ್ರೆ 7 ಸುತ್ತಿನ ಕೋಟೆ, ಕೋಟೆಯ ರಾಜ ರಾಜವೀರ ಮದಕರಿ ನಾಯಕ. ದಯವಿಟ್ಟು ಎಲ್ಲ ಬೌಂಡ್ರಿಯಿಂದ ಹೊರಗಡೆ ಹೋಗ್ಬೇಕು. ಇಲ್ಲದಿದ್ರೆ ನೀವು ಇಂದ ಬ್ಯಾನರ್ ಇಂದ ಹೋಗ್ಬೇಕಾಗತ್ತೆ ದಯವಿಟ್ಟು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಕೀನ್ಯಾ ಚೆಂಡನ್ನ ವಿಕೆಟ್ ಮುಂದೆ ಎಸೆಬೇಕಾದ ಕೀನ್ಯಾ ಚೆಂಡನ್ನ ಹಿಂದಕ್ಕೆ ಎಸಿತಾ ಇದ್ದಾನೆ. ಸಂದೀಪ ಕೀನ್ಯಾ ಸದಾ ನಗುಮುಖದ ಸೇವೆ, ಹಸನ್ಮುಖಿ ಯಾವಾಗಲೂ ಕೂಡ ಕೀನ್ಯಾ. ಮತ್ತೆ ಕೀನ್ಯಾ ಟು ಪ್ರಶಾಂತ್ ಪಿಲ್ಲೈ. ವೈಟ್ ಬಾಲ್, ಆಕ್ರಮಿಸ ಸೂಚನೆಗಳು ಬರ್ತಾ ಇದೆ. ವೈಡ್ ಕೊಟ್ಟರು ಕೀನ್ಯಾ ನಗ್ತಾ ಇದ್ದಾನೆ, ವೈಡ್ ಕೊಡ್ದಿದ್ರು ಕೀನ್ಯಾ ನಗ್ತಾನೆ. ಮತ್ತೆ ಕೀನ್ಯಾ ಸಂದೀಪ ಟು ಪಿಳೈ. ಬಾಲ್ ಸುತ್ತಮುತ್ತ ಹೊಡೆತ, ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪಿಳ್ಳೈ, ಪ್ರಶಾಂತ್ ಪಿಳ್ಳೈ. ಈ ವೇದಿಕೆಗೆ ಮಾಜಿ ಸಚಿವರು, ಜನಪ್ರಿಯ ಶಾಸಕರು ಆಗಂತ ನಾಗೇಂದ್ರಣ್ಣ ಅವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಚಳ್ಳಕೆರೆಯ ಜನಪ್ರಿಯ ಶಾಸಕರು ರಘುಮೂರ್ತಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಬ್ಬರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ನಾವು ವೇದಿಕೆಯಿಂದ ಬಯಸ್ತಾ ಇದ್ದೇವೆ. ತಡೆದ ಮೊತ್ತ 40 27 ಓಟದ ಅವಶ್ಯಕತೆ 5 ಚೆಂಡುಗಳ ಮುಂದೆ. ಬೀಸೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಇನ್ನು ಹಲವಾರು ಗಣ್ಯರು ಕೂಡ ಈ ಒಂದು ವೇದಿಕೆಗೆ ಬಂದು ಈ ಒಂದು ಮದಕರಿ ನಾಯಕ ಕಪ್ಗೆ ಶೋಭೆಯನ್ನು ತರ್ತಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಮತ್ತೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಪಂದ್ಯದ ಹಿಡಿತವನ್ನು ಸ್ಥಾಪಿಸ್ತಾ ಇದೆ SMCC ನ್ಯಾಶ್ ತಂಡ. ಕೃಪಣ ಸ್ವಲ್ಪ ವೇದಿಕೆ ಎದುರು ಬನ್ನಿ. ಕೃಪಣ ಅಣ್ಣ, ಶಾರ್ಟ್ ಆಗಿ ಬಿದ್ದ ಚೆಂಡು ಕ್ಯಾಚ್ ಆಗ್ತಾ ಇದೆ. ಮತ್ತೊಂದು ಹುದ್ದರ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಂಕಣ ಒಳಭಾಗದ ಹೊಸ ದಾಂಡಿಗಳ ಸೇರ್ಪಡೆ ರಾಹುಲ್ ಶೆಟ್ಟಿ. ಕೊನೆ 2 ಎಸೆತಗಳು ಬಾಕಿ ಇದೆ. ಮತ್ತೆ ಕೀನ್ಯಾ ಬಹಳಷ್ಟು ಮತ್ತೆ ಎಸೆತ ಓಟಗಳು ಬರ್ತಾ ಇಲ್ಲ. ಸಂದೀಪ ಕೀನ್ಯಾ ಮೊದಲ ಕ್ರಿಕೆಟ್ ಆಟಗಾರ. ಕೀನ್ಯಾ ಪ್ರವಾಸ ಕೈಗೊಂಡ ಮೊದಲ ಹೆಮ್ಮೆ ಆಟಗಾರ ಸಂದೀಪ ಕೀನ್ಯಾ. ಸೆಮಿಫೈನಲ್ ಪ್ರವೇಶನ ಮಾಡಿದಂತ 3 ತಂಡ ಪ್ಲಸ್ ಆಡುವಂತ 2 ತಂಡಗಳು ಚೀಟಿಗೋಸ್ಕರ ಅದೃಷ್ಟ ಚೀಟಿಗೋಸ್ಕರ ಮುಖ್ಯ ಸ್ಟೇಜ್ಗೆ ಬರಬೇಕು. ಅಲ್ಲಿ ಸೆಮಿಫೈನಲ್ ಲೈನ್ ಅಪ್ ಆಗ್ತದೆ. ಈ ಪಂದ್ಯವನ್ನು ಗೆದ್ದಂತ ತಂಡ SMCC ನ್ಯಾಶ್ಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬಹಳಷ್ಟು ಪ್ರತಿ ಹೋರಾಟ ನೀಡಿದಂತ